ಎಲ್ರಿಗೂ ನಮಸ್ಕಾರ. ಆಶಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2 ದಿನಗಳಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನಲ್ಲಿ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಭಾಳ ಖುಷಿಯಾಗ್ತಿದೆ ನನಗೆ. ಇಷ್ಟು ಬೇಗ ನನಗೆ ಎಲ್ಲರೂ ಗುರುತಿಸ್ತೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ. ಬೆಳಿಗ್ಗೆನೇ ಬೇಗ ಎದ್ದು ನನ್ನ ಮನೆ 2 ಲಕ್ಷ್ಮಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೋ ಕೇರ್ ಹಾಸ್ಪಿಟ್ಲ್ ಹತ್ರ ಗಾಡಿ ಪಾರ್ಕ್ ಮಾಡ್ತೀವಿ ನಾವು. ಹಾಸ್ಪಿಟ್ಲ್ ಹತ್ರ ಹೋಗಿ 2 ಗಾಡಿ ಕ್ಲೀನ್ ಮಾಡಿ ಗಾಡಿಗೆ ಪೂಜೆ ಮಾಡೋಣ ಅಂತೇಳಿ ಹೊರಟೆ. ಯಾಕಂದರೆ 2 ದಿನದ ಹಿಂದೆನೇ 2 ಗಾಡಿಗಳನ್ನ ನೀಟಾಗಿ ಕ್ಲೀನ್ ಮಾಡಿದ್ದೆ. ಮನೆ ಹತ್ರನೇ ಕ್ಲೀನ್ ಮಾಡ್ತೀವಿ, ಸರ್ವಿಸ್ ಸ್ಟೇಷನ್ಗೆ ತೊಗೊಂಡೋಗೋದು ರೇರು. ಯಾಕಂದರೆ ನನಗೆ ಹೇಗೆ ಬೇಕೋ ನಮ್ಮ ಮನೆಯಲ್ಲಿ ಹೇಗೆ ನಾನೇ ನಮ್ಮ ಮನೆ ಕ್ಲೀನ್ ಮಾಡ್ಕೋತೀನೋ ಅದೇ ಥರ ನನ್ನ 2 ಗಾಡಿಗಳನ್ನ ನಾನೇ ಕ್ಲೀನಾಗೆ ವಾಶ್ ಮಾಡಬೇಕು. ಗಾಡಿನಲ್ಲಿ ಯಾವುದೇ ರೀತಿ ಸ್ವಲ್ಪನೂ ಸ್ಮೆಲ್ ಬರಬಾರ್ದು, ಯಾರಿಗೂ ಆ್ಯಂಬುಲೆನ್ಸ್ ಅಂತಂದರೆ ಇರಿಟೇಷನ್ ಆಗಬಾರ್ದು, ತುಂಬ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ ಅನ್ನೋದು, ಒಂದು ಒಳ್ಳೆ ಸರ್ವಿಸ್ನ ಕೊಡಬೇಕು ಜನಗಳಿಗೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಗಾಡಿ ನೋಡ್ತಾ ಇದ್ದೀರಾ ನೀವೇನೇ, ಶಾಂಪು ಹಾಕಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತೇಳಿ. ನಾನು ಯಾವಾಗೂ ಅಷ್ಟೇ ಯಾವುದಾದ್ರೂ ಒಂದು ಪೇಷಂಟ್ನ ಕರ್ಕೊಂಡೋಗಿ ಬಂದೆ ಅಂದರೆ ಆ್ಯಂಬುಲೆನ್ಸ್ ನನಗೆ ಕ್ಲೀನಾಗಿದ್ಬಿಡಬೇಕು. ರಾತ್ರಿ ಬಂದಿದ್ದು ಲೇಟ್ ಆಗಿದ್ದರಿಂದ ಬೆಳಿಗ್ಗೆ ಬೇಗ ಎದ್ದೋಗ್ಬಿಟ್ಟು ನನ್ನ ಗಾಡಿಗಳನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಒಳಗಡೆ ಕ್ಲೀನ್ ಮಾಡಿ. ನನ್ನ ಗಾಡಿನಲ್ಲಿ ಸ್ವಲ್ಪ ಧೂಳಿದ್ರೂ ನನಗೆ ಒಂಥರ ಇರಿಟೇಷನ್ ಅನಿಸ್ತಿರುತ್ತೆ. ಅಯ್ಯೋ ಏನಪ್ಪ ಇಷ್ಟೊಂದು ಧೂಳು ಕೂತ್ಕೊಂಡ್ಬಿಡ್ತು ಗಾಡಿಗೆ ಅಂತೇಳಿ. ಅದು ಎಷ್ಟೊತ್ತಿಗೆ ಕ್ಲೀನ್ ಮಾಡ್ತೀನಿ ಗಾಡಿನ ಅಂತ ಅನಿಸ್ತಿರುತ್ತೆ. ಆದಷ್ಟು ಬೇಗ ಗಾಡಿ ಹತ್ರ ಹೋಗಬೇಕು, ಗಾಡಿ ನೋಡಬೇಕು, ಗಾಡಿ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನೋಡ್ತಾ ಇರೋರು ಸಾಕಷ್ಟು ಜನ ನಮ್ಮ ಆ್ಯಂಬುಲೆನ್ಸಲ್ಲಿ ಹೋಗಿದ್ದೀರಾ ಅಂತ ಅನಿಸುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ನಾನು ಎಷ್ಟು ನೀಟಾಗಿ ನಮ್ಮ ಆ್ಯಂಬುಲೆನ್ಸ್ನ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಕೆಲವ್ರು ನೋಡಿದ್ದೀರಾ, ಕೆಲವ್ರು ಹೇಳಿದ್ದಾರೆ, ಏನು ಮೇಡಮ್ ಬೇರೆ ಆ್ಯಂಬುಲೆನ್ಸು ಸ್ವಲ್ಪ ಸ್ಮೆಲ್ ಬರ್ತಿರುತ್ತೆ, ಸ್ವಲ್ಪ ಬೇಜಾರು ಅನಿಸುತ್ತೆ, ನಿಮ್ಮ ಗಾಡಿ ಇಷ್ಟು ಕ್ಲೀನಾಗಿ ಇಟ್ಟಿದ್ದೀರಾ ಅಂತ. ನನ್ನ ಗಾಡಿ ಇಷ್ಟು ಕ್ಲೀನಾಗಿರೋದಕ್ಕೆ ಕಾರಣ ನಾನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಆ್ಯಂಬುಲೆನ್ಸ್ ನಾನು ಕ್ಲೀನ್ ಮಾಡಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಅನಿಸೋದು. ಸರ್ವಿಸ್ ಸ್ಟೇಷನ್ ತೊಗೊಂಡೋಗಿ ನಾನು ಸರ್ವಿಸ್ ಮಾಡಿಸ್ಕೊಬಂದ್ರು ಮತ್ತೆ ನಾನು ಮನೆ ಹತ್ರ ಬಂದು ನೀಟಾಗಿ ಇನ್ನೊಂದು ಸರಿ ವಾಶ್ ಮಾಡ್ಕೋತೀನಿ. ಆ ಥರ ನಿನ್ನೆ ನೈಟು ಸ್ವಲ್ಪ ಪೇಷೆಂಟು ಸೀರಿಯಸ್ ಇದ್ದಿದ್ದರಿಂದ ಬಿಟ್ಟು ಬಂದು ಲೇಟ್ ಬೇರೆ ಆಗಿತ್ತು, 2:30 ರಾತ್ರಿ ಆಗಿದ್ದರಿಂದ ಬೇಗ ಬಂದು ಮಲ್ಕೊಂಬಿಟ್ಟೆ ನಾನು. ಬೆಳಿಗ್ಗೆ ಅದಕ್ಕೆ ಬೇಗ ಎದ್ದೋಗಿ ಮತ್ತೆ ಯಾವುದಾದ್ರೂ ಪೇಷೆಂಟ್ ಬಂದರೆ ಕಷ್ಟ ಆಗಬಾರ್ದು ಅಂಥೇಳಿ ಗಾಡಿ ಫ್ರಂಟೆಲ್ಲ ಕ್ಲೀನ್ ಮಾಡಿ ಮತ್ತು ಬ್ಯಾಕಲ್ಲಿ ಬೆಡ್ ಮಾಡಿ, ಸ್ಟ್ರಕ್ಚರ್ಗೆಲ್ಲ ಬೆಡ್ಡೆಲ್ಲ ಹಾಕಿ, ಪಿಲ್ಲೋ ಹಾಕಿ, ಮತ್ತು ಮಿಷಿನ್ಸ್ ಎಲ್ಲ ಹೇಗಿದೆ, ಆಫ್ ಆಗಿದೆಯಾ ಅಂತ ಚೆಕ್ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬರ್ತೀನಿ. ನಿಮ್ಗೆ ಗೊತ್ತಿದೆ ನನ್ನ ಆ್ಯಂಬುಲೆನ್ಸ್ ಎಷ್ಟು ಕ್ಲೀನಾಗಿ ಇಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಗಾಡಿ ಪೂರ್ತಿ ಆಲ್ಟ್ರೇಷನ್ ನಾನೇ ಮಾಡಿಸ್ಕೊಂಡಿರೋದು. ಇದು ಕಂಪ್ನಿಯಿಂದ ಈ ಥರ ಬಂದಿರಲಿಲ್ಲ ಆ್ಯಂಬುಲೆನ್ಸು. ನನಗೆ ಹೇಗೆ ಬೇಕು ನಾನು ಹಾಗೆ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಮತ್ತು ಬೆಳಿಗ್ಗೆ ಎದ್ದು ಗಾಡಿಗೂ ಸ್ವಲ್ಪ ಹೂವು ಹಾಕಿ ಪೂಜೆ ಮಾಡಿ ಗಾಡಿ ಕ್ಲೀನಾಗಿದ್ದಷ್ಟು ನನಗೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ನಾವು ಯಾವ ಕೆಲಸ ಮಾಡ್ತಿರ್ತೀವೋ ಆ ಕೆಲಸದಲ್ಲಿ ನಾವೆಷ್ಟು ಆಸಕ್ತಿನ ತೋರಿಸ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಯಾರೆಲ್ಲ ಡ್ರೈವರ್ ಇದ್ದೀರೋ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಗಾಡಿಗಳು ನಮ್ಗೆ ಎಷ್ಟು ಕ್ಲೀನಾಗಿರುತ್ತೋ ನಮ್ಗೆ ಅಷ್ಟೇ ಹೆಲ್ಪ್ ಆಗುತ್ತೆ ಅಂತೇಳಿ. ಅಷ್ಟೇ ಆ ಗಾಡಿಗಳು ನಮ್ಮನ್ನು ಚೆನ್ನಾಗಿ ನೋಡ್ಕೋತೇವೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ನಾನು ಮಾಡೋ ಕೆಲಸದಲ್ಲಿ ನಾನು ಯಾವ ಟೈಮಲ್ಲಿ ಯಾವ ಕೇಸ್ನ ಅಟೆಂಡ್ ಮಾಡ್ತೀನೋ ಅಥವಾ ಪೇಷಂಟ್ ಅಟೆಂಡ್ ಮಾಡ್ತೀನೋ, ಬಾಡಿನ ಅಟೆಂಡ್ ಮಾಡ್ತೀನೋ ಅಂತ ನನಗೇ ಗೊತ್ತಿರಲ್ಲ. ಅದನ್ನು ಅಟೆಂಡ್ ಮಾಡಿ ಬಂದ ನಂತರ ನನ್ನ ಗಾಡಿ ಕ್ಲೀನ್ ಆಗಬೇಕು ಅನ್ನೋದು ಒಂದೇ ನನಗೆ ಉದ್ದೇಶ. ನನ್ನ ಗಾಡಿ ಕಾಂಗ್ರೋ ಕೇರ್ ಹಾಸ್ಪಿಟ್ಲ್ ಹತ್ರ ಪಾರ್ಕ್ ಮಾಡ್ತೀನಿ. ನೋಡಿರ್ತೀರ ನೀವೆಲ್ಲರೂ ಆಲ್ಮೋಸ್ಟ್. ಭಾಳ ಖುಷಿ ಆಗ್ತಿದೆ. ನಾನು ಒಂದು ಯೂಟ್ಯೂಬ್ ಚಾನಲ್, ತುಂಬ ಜನ ಹೇಳ್ತಾಯಿದ್ರು, ಇಲ್ಲ ಮೇಡಮ್ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿ, ನೀವು ಮಾಡೋ ಕೆಲಸ ನಮಗೆಲ್ರಿಗೂ ನಾವೆಲ್ಲರೂ ಕೂಡ ಏನೋ ಒಂದು ಸಣ್ಣದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಥವಾ ನಮ್ಗೆ ಆ ಧೈರ್ಯ ಸಾಕಾಗಲ್ಲ, ನಿಮ್ಮನ್ನು ನೋಡಿ ನಮಗೂ ಕೂಡ ಧೈರ್ಯ ಬರುತ್ತೆ ಅಂತೇಳಿ ಅಂತ ಹೇಳಿದ್ಮೇಲೆ ತುಂಬ ಯೋಚನೆ ಮಾಡಿ ನಾನು ಚಾನಲ್ನ ಶುರು ಮಾಡಿದೆ. ನಿಮ್ಮೆಲ್ಲರೂ ಸಪೋರ್ಟ್ ನೋಡ್ತಾರೆ, ನನಗೆ ಭಾಳ ಖುಷಿ ಆಗ್ತಿದೆ. ಏನಪ್ಪ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ನನಗೆ ನಾನು ಅಂದ್ಕೊಂಡಿರಲಿಲ್ಲ ನಿಮ್ಮೆಲ್ಲರದು ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತೇಳಿ. ಹಾಗಾಗಿ ನನಗೆ ಭಾಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಕ್ಕೆ ತೊಗೊಂಡೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವಾಗ ನಾನು ಇನ್ನೊಂದು ಈಕೋ ವೆಹಿಕಲ್ ಹತ್ರ ಬಂದೆ. ಅದು ಆಲ್ರೆಡಿ ಗಾಡಿ ಕ್ಲೀನಾಗಿದ್ದರಿಂದ ಒಳಗಡೆ ಅಷ್ಟೇ ಪೂಜೆ ಮಾಡೋಣ, ಗಾಡಿ ಕ್ಲೀನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಗಾಡಿಗೆ ಪೂಜೆ ಮಾಡ್ತಾಯಿದ್ದೀನಿ. 2 ಗಾಡಿಗೆ ಪೂಜೆ ಮಾಡಿ ನಿಲ್ಲಿಸಿ ನಂತರ ನಾನು ಮನೆಗೆ ಬಂದು ತಿಂಡಿ ತಿನ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡೋದು. ಗಾಡಿಗೆ ಪೂಜೆ ಮಾಡಿದ ತಕ್ಷಣ ಗಾಡಿನ ಮೂವ್ ಮಾಡಬೇಕು. ನನಗೇನು ಹೇಳಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಫಸ್ಟ್ ಟೈಮ್ ಚಾನಲ್ ಮಾಡಿರೋದ್ರಿಂದ ಯಾವುದೇ ಮಾತಲ್ಲಿ ಏನಾದರೂ ನಿಮಗೆ ತಪ್ಪಂತ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ನಮ್ಮ ಮನೆಯಲ್ಲಿ ಎಲ್ಲರೂ ಬೈತಾರೆ, ಸರ್ವಿಸ್ ಸ್ಟೇಷನ್ಗೆ ಬಿಟ್ರೆ ಗಾಡಿ ಸರ್ವಿಸ್ ಮಾಡಿಕೊಡ್ತಾರೆ, ನೀನೇನಮ್ಮ ನೀನು ಹಗಲೋ ರಾತ್ರಿ ಅಂತನ್ನಲ್ಲ, ಗಾಡಿ ತೊಳ್ಕೊಂಡು ನಿಂತ್ಕೋಚ್ಯಾ ನೋಡಿದವ್ರು ಏನಂತಾರೆ ಅಂತ ಅಂದ್ಬಿಟ್ಟು. ಯಾರು ಏನಾದರೂ ಅನ್ಲಿ, ನನಗೆ ನನ್ನ ಗಾಡಿ ಅಷ್ಟೇ ಇಂಪಾರ್ಟೆಂಟು. ನಾನು ದೊಡ್ಡ ಗಾಡಿನ ದೊಡ್ಡ ಲಕ್ಷ್ಮಿ ಅಂತ ಕರಿತೀನಿ, ಚಿಕ್ಕ ಗಾಡಿನ ಪುಟ್ಟಲಕ್ಷ್ಮಿ ಅಂತೇಳಿ ಕರಿತೀನಿ. ನಾನು ಇವತ್ತು ಅನ್ನ ತಿಂತಾಯಿದ್ದೀನಿ, ನನ್ನ ಕೈಲಾದ ಮಟ್ಟಕ್ಕೆ ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದರೆ ನನ್ನ ಇಬ್ಬರು ಲಕ್ಷ್ಮಿಯರೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಿಬ್ಬರು ಮಕ್ಳು ಹೇಗೋ ಅದೇ ಥರ ನಾನು ಇಬ್ಬರು ಲಕ್ಷ್ಮಿಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗಾಡಿಗೂ ಪೂಜೆ ಮಾಡಾಯಿತು. ನಮ್ಮ ಮಾಮ ಅಲ್ಲೇ ಕೂತ್ಕೊಂಡು ಹೇಳ್ತಿದ್ದಾರೆ, ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಬಿಡಮ್ಮ, ಪೂಜೆ ಮಾಡಿ ಹಾಗೆ ನಿಲ್ಲಿಸ್ಬಾರ್ದು ಅಂತೇಳಿ. ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಬಿಟ್ಟು ಗಾಡಿ ತೊಗೊಬಂದು ನಿಲ್ಲಿಸಿ ಹೊರಡ್ತೀನಿ ನಾನು. ಸಾಕಷ್ಟು ಜನಕ್ಕೆ ಗೊತ್ತಿದೆ ನಾನು ಆ್ಯಂಬುಲೆನ್ಸ್ ಡ್ರೈವರ್ ಕೂಡ ಅಂಥೇಳಿ, ನಾನು ಆ್ಯಂಬುಲೆನ್ಸ್ನ ಡ್ರೈವ್ ಮಾಡ್ತೀನಿ ಅಂತ. ಸಾಕಷ್ಟು ಜನ ನೋಡಿದವ್ರು ಕೇಳ್ತಿರ್ತೀರ, ಅಕ್ಕ ನೀವು ಗಾಡಿ ಓಡಿಸ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ, ತುಂಬ ಖುಷಿಯಾಯಿತು ನಿಮ್ಮ ಗಾಡಿ ಓಡಿಸೋದನ್ನ ನೋಡಿ ಅಂತ. ಇದು ನನ್ನ ಪುಟ್ಟಲಕ್ಷ್ಮಿ ಪೂಜೆ ಮಾಡಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು, ಗಾಡಿ ಒಳಗಡೆ ಹೇಗಿದೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ. ಚಿಕ್ಕ ಗಾಡಿ, ದೊಡ್ಡ ಗಾಡಿ ನೋಡಿದ್ದೀರಾ ಹೇಗಿದೆ ಅಂತೇಳಿ. ಚಿಕ್ಕ ಗಾಡಿ ಕೂಡ ಸೇಮ್ ಕಲರಲ್ಲಿದೆ, ಸೇಮ್ ಕಲರು, ಸೇಮ್ ಬೆಡ್ಡು ಸೇಮ್ ಇದೆ. ನಡೆದ್ರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು.